ಅಲ್ಲಿ ಒಂದು ಬಿ ಮೇಲೆ ನಡೆಸೋದಾಗ್ಲಿ ಅಥವಾ ಒಂದು ಸಣ್ಣ ಆಬ್ಸ್ಟಕಲ್ ಕ್ರಾಸ್ ಮಾಡೋದಾಗ್ಲಿ, ಇಟ್ ಇಸ್ ನಾಟ್ ಅಬೌಟ್ ಆನ್ ದ ರೋಪ್ ಅಂತ ಆಗಿರುತ್ತೆ. ಇಂಥವೆಲ್ಲ ಮಾಡಿದಾಗ ಅಥವಾ ಒಂದು ಮಂಕಿ ರೋಪ್ ಅಂತ ಆಗಿರ್ಬೋದು ಅಥವಾ ಜಿಪ್ ಲೈನ್ಸ್ ಇಂಥವೆಲ್ಲ ಯಾಕೆ ಮಾಡ್ತಾರೆ ಅಂತಂದ್ರೆ ಇಟ್ ಇಸ್ ನಾಟ್ ಅಬೌಟ್ ವೆದರ್ ಯು ಕ್ರಾಸ್ ಇಟ್ ಆರ್ ನಾಟ್. ನೋ, ಅಲ್ಲಿ ಏನ್ ಮಾಡ್ತಾರೆ, ನಿನ್ನಲ್ಲಿ ಒಂದು ಇನ್ಹೆರೆಂಟ್ ಒಂದು ಫಿಯರ್, ಒಂದು ಫೋಬಿಯಾ ಅಂತ ಹೇಳ್ತೀವಲ್ಲ, ಆ ಫೋಬಿಯಾ ಇದೆಯೋ ಇಲ್ವೋ, ಅಂದ್ರೆ ಅಕಾಂಪ್ಲಿಷ್ಮೆಂಟ್ ಆ ಟೈಮಲ್ಲಿ ಅಕಾಂಪ್ಲಿಷ್ಮೆಂಟ್ ಇಲ್ಲ, ಬಟ್ ಆ ಫೋಬಿಯಾ ಇರಬಾರ್ದು. ಒಬ್ಬ ಮನುಷ್ಯ ಇದಿದ್ರು ಇದ್ದೇ ಇರುತ್ತೆ. ಆ ಒಂದು ಇದನ್ನ ಟೆಸ್ಟ್ ಮಾಡ್ತಾರೆ. ಆಮೇಲೆ ಗ್ರೂಪ್ ಡಿಸ್ಕಷನ್ ಅಲ್ಲಿ ಅಥವಾ ಗ್ರೂಪ್ ಟಾಸ್ಕ್ ಅಲ್ಲಿ ನೀವು ಒಂದ್ 10 ಜನ ಇರ್ತಾರೆ, ಒಂದು ಟಾಸ್ಕ್ ಹೇಳ್ತಾರೆ. ಈ ಟಾಸ್ಕ್ ಅಲ್ಲಿ ಓಕೆ, ನಿನ್ನ ಹತ್ರ ಈ ಇಕ್ವಿಪ್ಮೆಂಟ್ ಇದೆ, ಹೌ ಡು ಯು ಡೂ ದಿಸ್ ಅಂತ ಹೇಳಿ, ಹೌ ವೆಲ್ ಯು ಗಿವ್ ಯುವರ್ ಸಜೆಷನ್ಸ್, ವೆದರ್ ಯು ಅಕ್ಸೆಪ್ಟ್ ಸಂಬಡೀಸ್ ಪಾಯಿಂಟ್ ಆಫ್ ವ್ಯೂ. ನೀವು ಅಥಾರಿಟೇಟಿವ್ಲಿ ಹೇಳ್ತೀರಾ ಅಥವಾ ಬರೀ ಆರ್ಗ್ಯುಮೆಂಟೇಟಿವ್ ಇದ್ದೀರಾ? ಕೆಲವೊಬ್ರು ಹಂಗಲ್ಲ, ಕೆಲವೊಬ್ರು ಹೇಳ್ತಾರೆ ಓ ಐ ಅಗ್ರಿ ವಿತ್ ಹಿಮ್ ಬಟ್ ಮೈ ಸಜೆಷನ್ ಇಸ್ ಲೈಕ್ ದಿಸ್ ಅಂದ್ರೆ ಪೊಲೈಟ್ಲಿ ಹಿ ಪುಟ್ಸ್, ಆಮೇಲೆ ಎಲ್ಲರೂ ಅಂತ ಓ ಹೀಸ್ ಪಾಯಿಂಟ್ ಇಸ್ ವೆರಿ ಗುಡ್ ಅಂತ ಹೇಳ್ತಾರೆ. ಹಂಗೆ ಅದೇನಾಗುತ್ತೆ, ಯುವರ್ ಎಬಿಲಿಟಿ ಟು ಕನ್ವೆ ಯುವರ್ ಪಾಯಿಂಟ್ ಆಫ್ ವ್ಯೂ ಅಥಾರಿಟೇಟಿವ್ಲಿ ಇನ್ ದಿ ಗ್ರೂಪ್ ಇಸ್ ಮೋರ್ ಇಂಪಾರ್ಟೆಂಟ್.